ಇವಾಗ ಬೇಸಿಗೆಗಾಲ ಶುರುವಾಯ್ತಲ್ವ, ಎಲ್ಲರ ಮನೇಲೂ ಹಪ್ಪಳ ಸಂಡಿಗೆ ಅಂತೂ ಮಾಡೇ ಮಾಡ್ತಾರೆ. ನಾನು ಕೂಡ ಹೋದ ಸಲ ಮಾಡಿದ್ದೆ, ಆದರೆ ಇದು ಫ್ಲಾಪ್ ಆಗಿಬಿಟ್ಟಿತ್ತು. ಈ ಸಲ ಮಾಡಿದಾಗ ಹೇಗೆ ಬಂತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಾನು ಸಣ್ಣ 1 ಕಪ್ ಅಷ್ಟು ನಾನು ಸಾಬುದಾನನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಅದೇ ಕಪ್ಪಲ್ಲೇ 2 ಕಪ್ಪಷ್ಟು ನೀರು ಹಾಕಿ ನಾನು ಅದನ್ನು ಬೆಳಗ್ಗೆ ನೆನೆಸಿಟ್ಟಿದ್ದೆ. ನೀವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆನೂ ಮಾಡ್ಬೋದು. ನಾನು ಬೆಳಗ್ಗೆ ನೆನೆಸಿಟ್ಟು ರಾತ್ರಿಯೇ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 4 ಕಪ್ಪಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ. ಬೇಕಿದ್ರೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಅದನ್ನು ಕೂಡ ಹಾಕ್ಬೋದು. ಆದರೆ ನಾನು ಏನೂ ಹಾಕಿಲ್ಲ. ಇದೆಲ್ಲ ಬೆಂದು ನಾನು ಇನ್ನೇನು ಸಂಡಿಗೆ ಇಡೋ ಟೈಮಲ್ಲಿ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊತೀನಿ. ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ನಿಮಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಆ ನೀರು ಕುದೀತಾ ಇರಬೇಕಿದ್ರೆ ನಾನು ಮಿಕ್ಸಿ ಮಾಡಿದ್ದೆ ಅಲ್ಲ ಸಾಬುದಾನನ, ಇದಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಈಸಿ ಮಾಡೋದು ಮತ್ತು ಬೇಗನೂ ಆಗುತ್ತೆ, ತುಂಬ ಶ್ರಮನೂ ಬೇಡ ಇದಕ್ಕೆ. ಅದು ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಇದನ್ನು ನಾವು ಕುದಿಸಿದ್ರೆ ಸಾಕು, ಒಂದು 5 ನಿಮಿಷ ಸಾಕು. ಮತ್ತು ಎಷ್ಟೊಂದು ಇದು ಸಂಡಿಗೆಗಳಾಗ್ತವೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಇಷ್ಟ ಆಗಿದೆಯಾ ಅಂತ ಹೇಳಿ. ನಾನು ಹೋದ ಸಲ ಫ್ಲಾಪ್ ಆಗಿತ್ತಲ್ವ, ಅದಕ್ಕೆ ನೋಡೋಣ ಅಂತ 1 ಕಪ್ಪಷ್ಟು ಮಾಡಿದ್ದೀನಿ. ಚೆನ್ನಾಗಾದರೆ ಮತ್ತೆ ಮಾಡೋಣ ಅಂತ. ನೋಡಿ, ಈ ಥರ ಕುದಿಯೋ ತನಕ ಬಿಡಬೇಕು. ಮತ್ತು ತುಂಬ ಅದು ತಣ್ಣಗಾಗೋ ತನಕ ಬಿಡಬಾರ್ದು, ಯಾಕಂದರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ತಕ್ಷಣ ನೀವು ಒಂದು ಬಟ್ಟೆ ಮೇಲೆ ಅಥವಾ ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಂತ. ಆದರೆ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಬಾರ್ದು, ಅದರ ಕೆಮಿಕಲ್ ಅದಕ್ಕೆ ಸೇರುತ್ತೆ ಅಂತಾರೆ. ಆದರೆ ಏನು ಮಾಡೋದು, ಬೇರೆ ಆಪ್ಷನ್ ಇಲ್ಲಲ್ಲ. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ನಾನು ಫಸ್ಟು ಜೀರಿಗೆನ ಹಾಕಿರಲಿಲ್ಲ, ಹಾಗೆ ಬಿಟ್ಟೆ. ಆಮೇಲೆ ನಂಗೆ ಗೊತ್ತಾಯಿತು ಜೀರಿಗೆ ಮರ್ತಿದ್ದೀನಿ ಅಂತ. ಜೀರಿಗೆ ಹಾಕಿ ಈ ಥರ ನಾನು ರಾತ್ರಿಯೇ ಬಿಟ್ಟಿಡ್ತೀನಿ ಸಂಡಿಗೆನ. ನೆಕ್ಸ್ಟ್ ಡೇ ಒಯ್ದು ಬಿಸಿಲಿಗೆ ಒಣಗಿಸ್ತೀವಿ. ಆರಾಮಾಗಿ ಎತ್ಕೊಂಡು ಹೋಗಿ ಒಣಗಿಸ್ಬೋದು, ಚೂರು ಕೆಳಗೆ ಬೀಳೋದು ಆ ಥರ ಏನೂ ಆಗೋದಿಲ್ಲ. ನನಗೆ ಆಶ್ಚರ್ಯ ಆಯಿತು, ಇಷ್ಟು ಕಮ್ಮಿ ಇದರಲ್ಲಿ ಇಷ್ಟೊಂದು ಸಂಡಿಗೆ ಆಯಿತಾ ಅಂತ ಹೇಳಿ. ಆದರೆ ನಾನು ಪೂರ್ತಿ ವಿಡಿಯೋ ಮಾಡೋದು ತೋರಿಸ್ಲಿಲ್ಲ, ಯಾಕಂದರೆ ಇದು ಮಾಡಿ 2 ದಿನ ಬೇಕಾಯಿತು ಒಣಗೋದಕ್ಕೆ. ಹಾಗಾಗಿ ಇದ್ರೆ ನೀವು ಹಪ್ಪಳ ಥರ ಸ್ವಲ್ಪ ದೊಡ್ಡದಾಗೂ ಬಿಟ್ಕೋಬೋದು. ನಾನು ಸಣ್ಣದಾಗಿ ಈ ಥರ ಬಿಟ್ಟೆ. ಇದು 2 ದಿನ ಆದ ನಂತರ ನಾನು ನಿಮಗೆ ಕರೆದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ನಾನು ಎಷ್ಟು ಹೇಳಿದ್ದೀನೋ ಅಷ್ಟೇ ಮೆಜರ್ಮೆಂಟಲ್ಲಿ ನೀರು ಹಾಕಿ, ನಾನು ಹೋದ ಸಲ ಸ್ವಲ್ಪ ಜಾಸ್ತಿ ಹಾಕಿ ತುಂಬ ತೆಳ್ಳಗಾಗಿಬಿಟ್ಟಿತ್ತು ಸಂಡಿಗೆ ಕೂಡ, ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ. ಆ ತಪ್ಪು ಆಗಬಾರ್ದು ಅಂತ ನಾನು ನಿಮಗೆ ಮೆಜರ್ಮೆಂಟನ್ನು ಕರೆಕ್ಟಾಗಿ ಹೇಳಿದ್ದೀನಿ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಚೆನ್ನಾಗಿರೋ ಮೆಜರ್ಮೆಂಟ್ ನಿಮಗೆ ನಾನು ಹೇಳಿದ್ದು. ಅಷ್ಟು ಮಾಡೋರು 1 ಕಪ್ಪಷ್ಟು ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ, ಇಷ್ಟು ಸುಲಭನಾ ಈ ಸಂಡಿಗೆ ಮಾಡೋದು ಅಂತ ನಿಮಗೆ ಅನಿಸ್ಬೋದು. ಇದನ್ನು ಖಂಡಿತ ಟ್ರೈ ಮಾಡಿ. ಇವತ್ತು ಇಬ್ಬನಿ ನೋಡಿ ಹೆಂಗೆ ಬೀಳ್ತಾ ಇದೆ. ನೆಕ್ಸ್ಟ್ ಡೇ ಇದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಷ್ಟು ಇಬ್ಬನಿ ಇದೆ ಅಂದರೆ ಹೊರಗಡೆ ಬಾಗಿಲು ತೆಗೆದ್ರೆ ಬಾಗಿಲಿಂದ ಒಳಗೆ ಬಂದಂಗೆ ಅನ್ನಿಸ್ತಾ ಇದೆ. ಟೈಮ್ ಇನ್ನೂ 6:15 ಆಗಿದೆ. ನಾನು ಕಿಟಕಿಯಿಂದನೇ ನೋಡಿದೆ, ಬಾಗಿಲು ತೆಗೆಯೋಕ್ಕೆ ಹೆದರಿಕೆ ಆಯಿತು. ಒಂದು ದನ ತುಂಬ ಕೂಗ್ತಾಯಿತ್ತು, ಯಾಕೆ ಅಂತ ಗೊತ್ತಿಲ್ಲ. ನಾನು ಎದ್ದು ಬಂದಾಗ ನಾನು ಕಿಟಕಿಲೆಲ್ಲ ನೋಡಿದೆ, ಎಲ್ಲೂ ಕಾಣಲಿಲ್ಲ. ಇಲ್ಲಿ ಎದುರುಗಡೆನೂ ಕಾಣಲಿಲ್ಲ, ಅಲ್ಲೂ ಕಾಣಲಿಲ್ಲ. ತುಂಬ ಅಂದರೆ ತುಂಬ ಕೂಗ್ತಾಯಿತ್ತು. ಆಮೇಲೆ ಸುಮ್ಮನೆ ನಾನು ಹಾಗೆ ಹೋದೆ, ಮುಖ ತೊಳ್ಕೊಂಡು ಬಂದೆ. ನೋಡಿ ಯಾವ ಥರ ಇಬ್ಬನಿ ಇದೆ ಅಂತ. ಹೊರಗಡೆ ಹೋಗಿಲ್ಲ, ಇನ್ನು ಒಳಗಡೆನೇ ಕೆಲಸ ಮಾಡ್ಕೊತಾ ಇದ್ದೆ. ನಾನು ನೀರು ಕುಡ್ದಿಲ್ಲ ಇನ್ನೂ. ನಂದು ಇದು ಎಲ್ಲಿ ಹೋಗಿದೆಯೋ ಗೊತ್ತಿಲ್ಲ, ಗಿಂಡಿ ಇದೆಯಲ್ಲ ಅದೆಲ್ಲೋ ಇಟ್ಬಿಟ್ಟಿದ್ದೀನಿ, ಹುಡುಕ್ತಾ ಇದ್ದೀನಿ, ಸಿಗ್ತಾಯಿಲ್ಲ. ನಂಗೆ ಅದರಲ್ಲೇ ನೀರು ಕುಡಿದ್ರೆ ಸಮಾಧಾನ. ನಮ್ಮನೆಯವ್ರು ಅದ್ರಲ್ಲಿ ಹೆಂಗೆ ನೀರು ಕುಡಿತೀಯಾ ಅಂತಾರೆ. ನಂಗೆ ಏನೋ ಗೊತ್ತಿಲ್ಲ, ಅದ್ರಲ್ಲಿ ನೀರು ಕುಡಿದ್ರೇ ಸಮಾಧಾನ. ಪಾತ್ರೆನೂ ತೆಗೆದಿಲ್ಲ, ಅಡುಗೆ ಮನೆಯೇ ಸ್ವಲ್ಪ ರಾತ್ರಿ ಎಲ್ಲ ಹಂಗೆ ಬಿಟ್ಟು ಹೋಗಿದ್ದೆ, ಅದನ್ನೇ ಕ್ಲೀನ್ ಮಾಡ್ತಾ ಇದ್ದೀನಿ. 1 ನಿಮಿಷ ಮಾಡ್ತಾಯಿದ್ದೆ. ಇಷ್ಟೊತ್ತಾಯಿತು, ಎದ್ದಿದ್ದೀವತ್ತು 6 ಗಂಟೆ. ಹಾಗಾಗಿ ಅದು ಎಲ್ಲಿ ಇಟ್ಟಿದ್ದೀನೋ ಗಿಂಡಿನ ಅಂತ ಗೊತ್ತಾಗ್ತಿಲ್ಲ. ಇನ್ನೊಂದೆರೋ ಇತ್ತು, ಅದು ಎಲ್ಲೋ ಅಂತವ್ರು ಮಜ್ಜಿಗೆ ಒಗ್ಗರಣೆ ಹಾಕಿದ್ನ, ಅದು ಸ್ವಲ್ಪ ಉಪ್ಪು ಆಗಿಬಿಟ್ಟಿತ್ತು ಸಾರು, ಮಜ್ಜಿಗೆ ಸಾರು. ಅದು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ನ, ಸಾರು ರಾತ್ರಿ ಚೆಲ್ಲಬಾರ್ದು ಅಂತ ಹಂಗೆ ಇಟ್ಟಿದ್ದೆ. ಇವಾಗ ಮುಸರೆ ಬಕೆಟಿಗೆ ಹಾಕಿದ್ನ, ಅದು ಬೆಳ್ಳುಳ್ಳಿ ವಾಸನೆ ಬರ್ತಾ ಇದೆ. ನಮ್ಮನೇಲಿ ಇವತ್ತಪ್ಪ ಇದ್ದಿಲ್ಲಪ್ಪ, ಲೇಟಾಗಿ ಎದ್ದಿದ್ದಾರೆ. ಮತ್ತು ಎಷ್ಟೊಂದು ಸೊಳ್ಳೆ ಬಂದಿದ್ದಾವೆ. ನಿನ್ನೆ ನಾನು ಇವರು ಹೊರ ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು, ಬಾಗಿಲು ತೆಗೆದು, ಅದಕ್ಕೆ ಪೂರ್ತಿ ಸೊಳ್ಳೆ ಬಂದು ಹೊರಟಿದೆ. ಬೇಳೆ ಇರಲಿಲ್ಲ ಇವತ್ತು. ತಿಂಡಿ ಬಂದು ಇಡ್ಲಿ, ಸ್ವಲ್ಪ ವಡೆ ಮಾಡೋಣ ಅಂತ ಇದ್ದೀನಿ. ತುಂಬ ದಿನ ಆಯಿತು ವಡೆ ಮಾಡ್ದೇನೆ. ಇಡ್ಲಿ ಹಿಟ್ಟು ಸ್ವಲ್ಪ ಮಾಡಿದ್ದೀನಿ, ಸುಮ್ಮನೆ ಹುಳಿ ಹಿಟ್ಟು ಅಂತ ಫ್ರಿಜ್ಜಲ್ಲಿ ಇಡೋದಾಗುತ್ತಾ. ಕಮ್ಮಿ ಆದರೂ ಪರವಾಗಿಲ್ಲ, ನಾನು ಕಮ್ಮಿ ಇಡ್ಲಿ ತಿಂತೀನಿ. ಹಾಗಾಗಿ ಒಂದು ಸಣ್ಣ ಪಾತ್ರೆ ಮಾತ್ರ ಒಂದು ಚೂರೇ ಮಾಡಿದ್ದೀನಿ, 1.5-2 ಕಪ್ಪಷ್ಟು. ಇಷ್ಟೇ ಸಣ್ಣ ಇದರಲ್ಲಿ ರವೆನ ಹಾಕಿದ್ದೀನಿ. ತುಂಬ ಬೀಳ್ತಾ ಇದೆ.
ಇಲ್ಲಪ್ಪ ಶ್ರೇಯನ್ ಹೆಸರು ಹೇಳಲೇ ಇಲ್ಲ. ನಾನು ಶ್ರೇಯನ್ ಹೆಸರು ಹೇಳಿದೆ ಅಂತ ಅವ್ರ ಮಗ ಅಂತಿದ್ದಾರೆ. ನಾನು ಅವ್ರ ಮಗ ಅಂತಿದ್ದಾರೆ ಅಂತ ಹೇಳಿ ನಾನು ಏನು ಮಗನ ವಿಷಯ ಬೆಳಗ್ಗೆ ಹೇಳ್ತಿದ್ದೀರಲ್ಲ ಅಂತ ಕನ್ಸಲ್ಲಿ ಏನಾದರೂ ಬಂದಿದ್ನ ಅಂತ ಕೇಳಿದೆ. ಹೌದಾ? ನನಗೆ ರಾತ್ರಿ ತುಂಬ ಕನಸಿಗೆ ಬಂದಿದ್ದೆ ಇವತ್ತು. ಅದು ಹೆಂಗೆ ಗೊತ್ತಾ, ತುಂಬ ಹುಷಾರಿರಲಿಲ್ಲ ಗೊತ್ತಾ, ವಾಮಿಟ್ ಮಾಡೋನಲ್ಲ, ಅದು ನನಗೆ ಲಾಸ್ಟ್ ಸ್ಟೇಜ್ದು. ನಂಗೆ ಯಾವತ್ತೂ ಹಂಗೆ ಅವ್ನು ಬಂದಿಲ್ಲ ಕನ್ಸಲ್ಲ ಆ ಥರದಲ್ಲಿ. ಬಾಕಿ ಟೈಮಲ್ಲಿ ಬರ್ತಾನೆ, ಬಾಕಿ ಇದ್ರಲ್ಲಿ ಹಂಗೆ ಬರ್ತಾನೆ. ನಂಗೆ ಯಾವಾಗಲೂ ಗೊತ್ತಲ್ಲ, ದಿನ ಕನಸಂತೂ ಬಿದ್ದೇ ಬೀಳುತ್ತೆ. ಹಂಗೆ ಬರ್ತಾನೆ, ಯಾಕೋ ಗೊತ್ತಿಲ್ಲ, ನಿನ್ನೆ ಹಾಗೆ ಪಾಪ ಸೀರಿಯಸ್ ಆಗಿರುತ್ತಲ್ಲ ಆ ಥರ ಕನಸಲ್ಲಿ ಬಂದಿದ್ದ. ಹಂಗೆ ಯಾವತ್ತೂ ಬಂದಿರಲಿಲ್ಲ ಅವನು. ನಿಮಗೆ ಅಂತ ಮಗ ಕನಸಿಗೆ ಬಂದಿಲ್ಲ. ನಮ್ಮನೆಯವ್ರಿಗೆ ಮಗನ ನೋಡೋ ಆಸೆ ಆಗ್ಬಿಟ್ಟಿತ್ತು. ಈಗ ವಾರ್ಡನ್ನಿಗೆ ಹೆದ್ರಿ ಮಗನ ನೋಡೋಕೆ ಅವರು ಹೋಗ್ತಾ ಇಲ್ಲ ಹಾಗೇನು ಮಾಡಲ್ಲ. ಯಾಕಂದರೆ ನಾವು ಯಾವ ವಾರ್ಡನ್ ನಮಗೆ ಏನು ಮಾಡಲ್ಲ, ಯಾಕಂದರೆ ನಾವು ಯಾವತ್ತೂ ಅವರಿಗೆ ತೊಂದರೆ ಕೊಟ್ಟಿಲ್ಲ. ನಾವು 8:15 ಅಂದರೆ 8:15 8 ಗಂಟೆಗೆ ಬಿಡ್ತೀವ. ಹಾಗಾಗಿ ನಮಗೆ ಅವ್ರು ಏನು ಹೇಳಲ್ಲ. ತುಂಬ ಜನರಿಗೆ ಬೈತಾರಂತೆ. ಶ್ರೇಯನು ಅದೇ ಹೇಳ್ತಾ ಇದ್ದ, ಎಲ್ಲರೂ ರಜಾ ಅಂತ ಬಿಡ್ತಾರಲ್ಲ, ಬಿಡೋಕೆ ಅವರಿಗೂ ಇಷ್ಟ ಇತ್ತು ಈ ಸಲ. ಆದರೆ ಹೋದವರು ವಾಪಸ್ ಇನ್ ಟೈಮಿಗೆ ಬರಲ್ಲಂತೆ. ಅದಕ್ಕೆ ಅವನು ಶ್ರೇಯ ಹೇಳ್ತಾ ಇದ್ದ, ಇನ್ಸಿಡೆಂಟೋ ಇನ್ಸಿಡೆಂಟೋ ಗೊತ್ತಿಲ್ಲ, ನಮ್ಮ ಸ್ಕೂಲಿಂದ ರಜೆ ಕೊಟ್ಟಾಗ ನಿಮ್ಮ ಮನೆಯಲ್ಲಿ ಯಾರೋ ಸಾಯ್ತಾರೆ, ಇಲ್ಲ ಯಾರಿಗೂ ಹುಷಾರಿರಲ್ಲ ಅಂತ ವಾರ್ಡನ್ ಹೇಳ್ತಾ ಇದ್ರಂತೆ. ಹೋದವ್ರು ವಾಪಸ್ ಬರ್ಬೇಕಿದ್ರೆ ಯಾರು ಸಾಯಿಸಿ ವಾಪಸ್ ಬರೋದಂತೆ. ಶ್ರೇಯನೇ ಹೇಳ್ತಾ ಇದ್ದ. ಪಾಪ ನಾವು ಯಾವತ್ತೂ ಅದು ಮಾಡಿಲ್ಲ. ಎದ್ಬಿಲ್ಲ, ನೀರು ಕುಡ್ದೋದ್ರ ನೋಡ್ರಿ ಹೆಂಗ್ ಬಂದು ಬಿದ್ದಿದೆ ಅಂತ. ಬರೀ ತುಂಬಾ ಬಿದ್ದಿದೆ. ದನ ಹೆಂಗ್ ಕೂಗ್ತಾ ಇತ್ತು ಕೇಳ್ತಾ ನಿಮಗೆ? ನಾನು ಕಿಟಕಿಲೆಲ್ಲ ನಿಂತ್ಕೊಂಡು ನೋಡಿದೆ ಎಲ್ಲಿ ಅಂತ. ಭಾಳ ಜೋರ್ ಓಡಕ್ ಹೋಗ್ತಾ ಇತ್ತು. ನಂಗೆಲ್ಲೂ ಕಾಣಲಿಲ್ಲ. ಅಷ್ಟು ಇಬ್ಬನಿ ಇತ್ತು. ಆ ಸಾರಿ ವಾಸನೆ ಹೆಂಗಿತ್ತು ನೋಡ್ರಿ, ಬೆಳ್ಳುಳ್ಳಿ ಇದ್ದೀವಿ ಬಿಡಿ ಎಂಥದ್ದು ಬರಲ್ಲ ವಾಸನೆ. ನಮ್ಮ ಮನೆ ಹತ್ರ ಒಬ್ಬರೇ ಬಿಟ್ಟು ಹೋಗೋಕ್ಕೆ ನನಗೆ ಭಯ ಆಗುತ್ತೆ. ಹೇಳ ಅಂತೆ. ಹೋದ್ಸಲ ನಾನು ಊರಿಗೆ ಹೋಗಿದ್ದೆ ಅಲ್ಲ, ಅವತ್ತು ಚಿನ್ನಿ ಬಂದಿದ್ಲಲ್ಲ, ನಾನು ರೊಟ್ಟಿ ಕೊಟ್ಟು ಕಳಿಸಿದ್ದೀನಿ. ಅವತ್ತು ಕೊಟ್ಟು ಕಳಿಸಿದ್ದೆ, ವಿಡಿಯೋದಲ್ಲಿ ನಿಮಗೆ ಗೊತ್ತಿರುತ್ತೆ. ನಾನು ನೆಕ್ಸ್ಟ್ ಏನು ಬಿಸಿ ಮಾಡಿ ರೊಟ್ಟಿ ತಿಂದು ವಾಪಸ್ ನನ್ನ ಕರಿಯಕ್ಕೆ ಬಂದಿದ್ದಾರಲ್ಲ, ಇದು ಗ್ಯಾಸ್ನ ಆನ್ ಮಾಡಿ ಬಂದಿದ್ದಾರೆ. ಆನ್ ಅಂದರೆ ರೊಟ್ಟಿ ಹಾಕಿದಾರ, ಅದು ಇದು ಒಂದು ಸ್ವಲ್ಪ ಸಣ್ಣ ಆದ ತಕ್ಷಣ ಆಫ್ ಆಗುತ್ತೆ. ಅದು ನನಗೆ ಗೊತ್ತಿದೆ ಅಲ್ಲ, ಅವ್ರಿಗೆ ಗೊತ್ತಿಲ್ಲ, ಅಥವಾ ರೊಟ್ಟಿ ಹಾಕಿದಾಗ ಆಫ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಸಣ್ಣ ಅದು ಆನ್ ಆಗೇ ಇದೆ, ಅವ್ರಿಗೆ ಗೊತ್ತಾಗಿಲ್ಲ. ಆಮೇಲೆ ಸಂಜೆ ನಾವು ಬಂದೆ ಅಲ್ಲ, ಬಂದಮೇಲೆ ಬಾಗಿಲು ತೆಗಿತೀನಿ, ಇಡೀ ಮನೆ ತುಂಬ ಗ್ಯಾಸ್ ವಾಸನೆ ಬರ್ತಾ ಇದೆ. ಅವರಿಗೆ ಒಳಗೆ ಬಂದು ನನ್ನ ಲಗೇಜ್ ಎಲ್ಲ ಇಳಿಸಿ ಅಡುಗೆ ಮನೇಲಿ ಇಟ್ಟರು ಅವ್ರಿಗೆ ವಾಸನೆ ಬಂದಿಲ್ಲ. ಆಮೇಲೆ ನಾನು ಅಮ್ಮ ಫೋನ್ ಮಾಡಿದ್ರು ಮನೆಗೆ ಹೋದ ಅಂತ. ಫೋನಲ್ಲಿ ಮಾತಾಡ್ತಾ ಹೊಸಲಿಂದ ಒಳಗೆ ಕಾಲಿಡ್ತೀನಿ, ಗ್ಯಾಸ್ ವಾಸನೆ ಬರ್ತಾ ಇದೆ ಅಂದೆ. ನಾನು ಅವತ್ತು ವಿಡಿಯೋದಲ್ಲಿ ಹೇಳಲಿಲ್ಲ. ಹಾಗಾಗಿ ಈಗ ಒಬ್ಬರನ್ನೇ ಮನೇಲಿ ಬಿಟ್ಟು ಹೋಗೋಕ್ಕೆ ನನಗೆ ಭಯ ಆಗುತ್ತೆ. ಎಂಥವಾರು ಒಂದು ಎಡವಟ್ಟು ಮಾಡ್ತಾರೆ ಅಂತ ಹೇಳಿ. ಇಲ್ಲ ಲೈಟ್ ಆಫ್ ಮಾಡಿ ಆನ್ ಮಾಡಿ ಬರೋದು. ಅದು ಟಾಯ್ಲೆಟ್ ಲೈಟ್ ಅಂತೂ ಅದು ಜೀವಮಾನದಲ್ಲಿ ನಾನು ಆಫ್ ಮಾಡಿದ್ದು ನಾನು ನೋಡಿಲ್ಲ. ನಾನು ಒಂದಿನ ಏನು ಮಾಡ್ತೀನಿ ಗೊತ್ತಾ, ಅದಕ್ಕೆ ಬಲ್ಬ್ ತೆಗೆದು ಇಡ್ತೀನಿ, ಅದು ನೆನಪಾಗಲಿ ಅಂತ. ಹಂಗೆ ಒಬ್ಬೊಬ್ಬರ ಹತ್ರ ಒಂದೊಂದು ಕೆಟ್ಟ ಗುಣಗಳು ಇರ್ತವೆ ಅಲ್ಲ. ನಂಗಂತ ಅವತ್ತು ಎಷ್ಟು ಹೆದರಿಕೆ ಆಗಿತ್ತು ಗೊತ್ತಾ. ಸಣ್ಣ ಉರಿ ಇದ್ದಿದ್ದಕ್ಕೆ ಪರವಾಗಿಲ್ಲ, ಇಲ್ಲಾಂದರೆ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆ ತನಕ ಹೋಗಿದೆ. ಯಾಕೋ ಗ್ಯಾಸ್ ಗೊತ್ತಿಲ್ಲ. ಈ ಸಲ ಅಕ್ಷಯ ಪಾತ್ರೆ ಥರ ಬರ್ತಾ ಇದೆ ಅಲ್ಲ ರೀ, ಎಷ್ಟು ಕೆಲಸ ಆಗಿದೆ ಈ ಸಲ ಅಲ್ವಾ. ಖಾಲಿ ಆಗಿಲ್ಲಪ್ಪ. ನಾನು ಎವ್ರಿಡೇ ಅನ್ಕೊಳ್ಳೋದು, ಅದು ರೊಟ್ಟಿ ಮಾಡೋದಿನ ಖಾಲಿ ಆಗುತ್ತೆ. ಹೆಚ್ಚಾಗಿ ನಾನು ರೊಟ್ಟಿ ಮಾಡ್ತೀನಲ್ಲ, ಅವತ್ತು ಬೆಳಗ್ಗೆ ಖಾಲಿ ಆಗುತ್ತೆ. ಮಧ್ಯೆ ಯಾವತ್ತೂ ಖಾಲಿ ಆಗಿಲ್ಲ ನಂದು ಸಿಲಿಂಡ್ರು. ಬೆಳಗ್ಗೆನೇ ಖಾಲಿ ಆಗೋದು ಜಾಸ್ತಿ. ನನ್ನ ಸ್ಕೂಲಿಗೆ ಮಕ್ಕಳನ್ನ ಹೊಡ್ಸೋದಿರ್ತಿತ್ತು, ಆವಾಗ ರೊಟ್ಟಿ ಬೇಯ್ತಾ ಇರ್ತಿತ್ತು, ಆವಾಗ ಖಾಲಿ ಆಗೋದು. ಹಂಗೆ ಆಗ್ತಾಯಿತ್ತು. ಆವಾಗ ಅಲ್ಲಿ ಹೋಗಿ ಇಲ್ಲೋಗ್ತಿರ್ಬೇಕಿತ್ತು. ಈಗ ಅಲ್ಲೇ ಹಿಂದ್ಗಡೆಗೆ ಇರೋದಕ್ಕೆ ನನಗೆ ಅಷ್ಟು ತಲೆ ಬಿಸಿ ಇಲ್ಲ. ಕತೆ ಹಿಂಗಾಗಿತ್ತು. ಹೋಗೋಣ ಮಗನ ನೋಡೋಕ್ಕೆ, ಈಗ ಸಂಡೇ ಅಲ್ಲ, ಮಕ್ಕಳಿಗೆ ಹೋಗೋಣ. ಶ್ರೇಯದು ಬರ್ತಡೇ ಬಂತ, ನನಗೆ ಗೊತ್ತಿಲ್ಲ. ಅವನಿಗೋಸ್ಕರ ಫೋನ್ ಮಾಡಿದಾಗ ಅವ್ರ ಡ್ಯಾಡಿ ಹತ್ರ ಹೇಳಿದ್ದಾರೆ ಬರ್ತಡೇಗೆ ಬರ್ತೀನಿ ಡ್ಯಾಡಿ. ನಾನು ನಿಜ ಮತ್ತೆ ಹೋಗಿತ್ತು ಬರ್ತಡೇ. ಇಲ್ಲಿದ್ರೆ ನೆನಪಿರುತ್ತೆ, ಅಲ್ಲಿ ಹೊರಗಡೆ ಇದ್ದು ನೆನಪು ಇರಬೇಕು, ತಾಯಿ ನೆನಪಿರುತ್ತೆ. ಆದರೂ ಯಾಕೋ ಗೊತ್ತಿಲ್ಲ, ನನಗೆ ಈ ಸಲ ಸ್ವಲ್ಪ ಹಂಗಾಯಿತು. ಮನೆ ಬಿಟ್ಟಿರೋ ಸಿಲಿಂಡ್ರೆ ನೆನಪಿರಲ್ಲ, ಇನ್ನು ಮಗನ ಬರ್ತಡೇ ನೆನಪಿರುತ್ತೆ. ಹೇಳ್ತಿದ್ದು ನೆನಪಿರಲ್ಲ, ಮಕ್ಕಳದ್ದು ನೆನಪಿರುತ್ತೆ. ಸುಳ್ಳೆ ಚಿನ್ನಿದೆಷ್ಟು ಕೇಳ್ರಿ. ನೆನಪಿದೆ.
ಎಲ್ಲ ಸಿಲಿಂಡ್ರ್ ತುಂಬ ದಿನ ಬಂತು ಅಂದೆಲ್ಲ, ನಾನು ಹೇಳಿ ಒಂದು 2 ದಿನಕ್ಕೇ ಖಾಲಿ ಆಯಿತು. ಯಾವಾಗಲೂ ಬೆಳಗ್ಗೆ ಖಾಲಿ ಆಗೋದು ಅಂತ ಹೇಳಿದೆ ಅಲ್ವಾ, ಆದರೆ ಅವತ್ತು ಮಧ್ಯಾಹ್ನ ಅನ್ನಕ್ಕೆ ಇಡಬೇಕಿದ್ರೆ 12:15ಗೆ ಖಾಲಿ ಆಗಿತ್ತು. ಇದೇ ಫಸ್ಟ್ ಟೈಮ್ ಆ ಥರ ಆಗಿದ್ದು. ಆನಂತರ ನಾವು ಶ್ರೇಯು ಬರ್ತಡೆಗೆ ಬರಬಹುದಾ ಅಂತ ಸರ್ ಹತ್ರ ಫೋನ್ ಕೂಡ ಮಾಡಿದ್ವಿ. ಈ ವಿಡಿಯೋ ಸ್ವಲ್ಪ ಹಳೇದೇನೆ. ಆಮೇಲೆ ಸರ್ ಹೇಳಿದ್ರು ಬೇಡ ಅಂತ ಹೇಳಿದ್ರು. ಶ್ರೇಯದು ಬರ್ತಡೇ ಬಂದು ಮಂಗಳವಾರ ಇದೆ. ನಾವೇನಂದ್ವಿ ಶನಿವಾರ ಸ್ಕೂಲ್ ಮುಗಿಸಿ ಹೋಳಿ ಹಬ್ಬ ಕೂಡ ಅವತ್ತೇ ಶ್ರೇಯು ಬರ್ತಡೇ ದಿನಾನೇ ಇದೆ 3ನೇ ತಾರೀಕು. ಆ ಟೈಮಲ್ಲಿ ಬರ್ತೀವಿ ಅಂದ್ವಿ. ಬೇಡ ಅಂತ ಹೇಳಿದ್ರು. ಅಂದರೆ ಮನೆಗೆ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿದ್ರು. ಆಮೇಲೆ ನಾವು ನೋಡ್ತಾ ಇದ್ವಿ ಒಂದಿನ ಹೋಗಿ ಬರೋದು ಏನು ಎತ್ತ ಅಂತ ಹೇಳಿ. ನೋಡೋಣ ಏನಾಗುತ್ತೆ ಅಂತ. ಹೋದ್ರಂತೂ ಖಂಡಿತ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತೀನಿ. ಯಾಕೋ ಗೊತ್ತಿಲ್ಲ, ನಂಗೆ ಸ್ವಲ್ಪ ದಿನದಿಂದ ನಾನು ಒಂಥರ ಬೇಜಾರು ಅಂತ ಇದ್ದಾರೆ. ನಂಗೆ ಯಾವುದು ಏನೂ ನೆನಪೇ ಇಲ್ಲ. ಹಾಗೆ ಅನಿಸುತ್ತೆ ಅಲ್ವಾ, ಮನಸ್ಸಿಗೆ ಸರಿ ಇಲ್ಲ ಅಂದರೆ ನಮ್ಗೆ ಯಾವುದು ಏನೂ ನೆನಪೇ ಆಗಲ್ಲ. ನನಗೆ ಎಷ್ಟೋ ದಿನ ಕೂತ್ಕೊಂಡು ಊಟ ಮಾಡೋಕ್ಕೆ ಹಶು ಆಗ್ತಾಯಿದೆ, ನನಗೆ ಊಟ ಸೇರ್ತಾಯಿಲ್ಲ. ಆ ಥರ ಕೂಡ ಆಗಿದ್ದುಂಟು. ತುಂಬ ಜನ ಹೇಳಿದ್ರು ಡಾಕ್ಟ್ರಿಗೆ ಕೂಡ ತೋರಿಸ್ಕೊಳ್ಳಿ ಅಂತ ಹೇಳಿ. ನಂಗೆ ಅಂಥ ಏನು ಆ ಥರ ಡಾಕ್ಟ್ರಿಗೆ ತೋರಿಸೋಂಥದ್ದು ಏನು ಹೊರನೋಟದ ಕಾಯಿಲೆ ಇಲ್ಲ, ಒಳಗಡೆ ಮನಸ್ಸಿನಗಷ್ಟೇ ಆಗಿರೋದು. ಸ್ವಲ್ಪ ದಿನ ಹಾಗೆ ಅಲ್ವಾ, ಟೈಮ್ ತೊಗೊಂಡಾಗೂ ಅದೆಲ್ಲ ಮರಿತಾ ಬರ್ತೀವಿ. ಅದು ಆ ಟೈಮಲ್ಲಿ ಹಂಗೆ ಅನಿಸುತ್ತೆ ಅಷ್ಟೇ. ಈಗ ನಾನು ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ್ರು ಏನಂತ ಹೇಳಿ, ಏನು ಹೇಳಕ್ಕೆ ನನ್ನ ಹತ್ರ ಕಾರಣನೇ ಇಲ್ಲ. ಮನಸ್ಸಿಗೆ ಬೇಜಾರಾಗಿದೆ ಅಂದರೆ ಡಾಕ್ಟ್ರು ಬೈದು ವಾಪಸ್ ಕಳಿಸ್ತಾರೆ ನನ್ನನ್ನು. ಹಾಗಾಗಿ ಡಾಕ್ಟ್ರ್ ಹತ್ರ ತೋರಿಸಿ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಅಂಥದ್ದು ಯಾವುದೂ ಇಲ್ಲ. ಹಾಗಾಗಿ ಹೆಂಗೆ ಹೋಗೋದು ಡಾಕ್ಟ್ರ್ ಹತ್ರ? ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತಾರಲ್ವ, ಅದೇ ಥರ ಟೈಮು ಹೋದ ಹಾಗೇನೋ ಮನಸ್ಸಿಗೂ ನೋವು ಕಡಿಮೆ ಆಗುತ್ತೆ. ಅಲ್ಲಿ ತನಕ ನಾವು ಕಾಯಬೇಕಾಗುತ್ತೆ ಅಷ್ಟೇ. ಆಗಿರೋ ನೋವೇನು ಕಡಿಮೆ ಆಗಲ್ಲ, ಆದ್ರೂ ಅದು ಟೈಮ್ ಹೋದಾಗೂ ಸ್ವಲ್ಪ ನಾವು ಕೂಡ ಬೇರೆ ಕಡೆ ಎಲ್ಲ ಗಮನ ಕೊಡ್ತಾ ಹೋಗ್ತೀವಲ್ಲ, ಹಾಗಾಗುತ್ತೆ. ಹಾಗೆ ಇವತ್ತು ಕೂಡ ಮನೆ ಹತ್ರ ಕೆಲಸ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಸದ್ಯದಲ್ಲೇ ತೋರಿಸ್ತೀನಿ. ಯಾಕೆ ಹೇಳ್ತಾ ಇಲ್ಲ ಅನ್ನೋದನ್ನು ಕೂಡ ಆಮೇಲೆ ನಿಮಗೆ ಆ ವಿಡಿಯೋದಲ್ಲೇ ಹೇಳ್ತೀನಿ. ಅಡಿಕೆ ಆರ್ಸೋಕ್ಕೆ ಬಂದಿದ್ದಲ್ಲ ಇದು, ಬೇರೆ ಏನೋ ಕೆಲಸಕ್ಕೆ ಅಂತ 4 ಜನ ಬಂದಿದ್ದಾರೆ. ಅವ್ರಿಗೆ ತಿಂಡಿ ಏನು ಕೊಡೋ ಅವಶ್ಯಕತೆ ಇಲ್ಲ, ಬರೀ ಇದನ್ನು ಮಾತ್ರ ಟೀನ ಮಾತ್ರ ಕೊಡೋದು. ಹಾಗೆಯೇ ಇವತ್ತು ತಿಂಡಿ ಬೆಳಗ್ಗೆನೇ ಹೇಳ್ದಲ್ಲ, ಇಡ್ಲಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಬಸಳೆ ಸೊಪ್ಪಿತ್ತು ಸ್ವಲ್ಪ. ಬಸಳೆ ಗಿಡ ಯಾಕೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಆಗ್ತಾಯಿಲ್ಲ, ಅದರಲ್ಲೆಲ್ಲ ಬೀಜ ಬಂದುಬಿಟ್ಟಿದೆ. ಅವತ್ತದೇ ಕೆಲಸದವ್ರು ಬಂದಾಗ ಹೇಳ್ತಾಯಿದ್ರು ಬೀಜನೆಲ್ಲ ತೆಗೆದು ಎಸಿರಿ ಆವಾಗ ಚೆನ್ನಾಗಿ ಚಿಗುರುತ್ತೆ ಅಂತ ಹೇಳಿದ್ರು. ಅದೇ ಹಾಗೆ ಮಾಡಿ ಒಂದು ಸ್ವಲ್ಪ ಮಾತ್ರ ಬಸಳೆ ಸೊಪ್ಪನ್ನ ನಾನು ಕೊಯ್ಕೊಂಡು ಬಂದೆ. ಹಾಗೆ ಅಲಸಂದೆಕಾಯಿ ಕೂಡ ಬಿಡೋಕ್ಕಾಗಿದೆ, ಬೇರೆ ಬಳ್ಳಿ ಹಾಕಿದ್ದೆ ಅದು ಕೂಡ ಬಿಡೋಕ್ಕಾಗಿದೆ. ನಾನು ಬೇಳೆ ಮತ್ತು ಹಸಿಮೆಣಸು ಹಾಗೆ ಈರುಳ್ಳಿ ಟೊಮೆಟೊನ ಬೇಯೋದಕ್ಕೆ ಹಾಕಿದ್ದೆ, ಅದು ಕೂಡ ಬೆಂದು ಆರಿತ್ತು. ಅದಕ್ಕೆ ನಾನೊಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಗೆಯೇ ಸ್ವಲ್ಪ ಸಾಂಬಾರು ಪುಡಿ, ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ಮಿಕ್ಸಿ ಮಾಡಿದೆ. ನಿಜ ಹೇಳ್ತೀನಿ, ಇವತ್ತು ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ನಾನು ಇದನ್ನು ಯೂಟ್ಯೂಬಲ್ಲಿ ನೋಡಿನೇ ಕಲ್ತಿರೋದು, ಆದರೆ ನಾನು ಬೇರೆ ಥರ ಸ್ವಲ್ಪ ಮಾಡ್ತಾ ಇದ್ದೆ ಅಲ್ಲ, ಇವತ್ತು ಕೂಡ ಬೇರೆ ಥರ ಮಾಡಿದ್ದೀನಿ. ಅಂದರೆ ಅದಕ್ಕೆ ಯಾವುದೇ ರೀತಿಯದು ತರಕಾರಿ ಹಾಕಲ್ಲ, ಆದರೆ ನಾನು ಸ್ವಲ್ಪ ಸೊಪ್ಪು ಹಾಕಿ ಮಾಡ್ತೀನಿ. ನೀವು ಸೊಪ್ಪೊಂದು ಸ್ಕಿಪ್ ಮಾಡಿ, ನಾನು ಬಾಕಿ ಎಲ್ಲ ಹೇಗೆ ಮಾಡಿದ್ದೀನೋ ಅದೇ ಥರ ಮಾಡಿ. ಹಾಗೆಯೇ ನನಗೆ ಮಿಕ್ಸಿ ನಮ್ಮದು ಹಾಳಾಗಿಬಿಟ್ಟಿದೆ, ಅದೇನೋ ಗೊತ್ತಿಲ್ಲ, ಮಿಕ್ಸಿ ಹಾಕಿದ ತಕ್ಷಣ ಬೆಂಕಿ ಬಿದ್ದು ಹೋಯ್ತು 2 ಸಲ. ಹಾಗಾಗಿ ನನ್ನ ಹತ್ರ ಇನ್ನೊಂದು ಮಿಕ್ಸಿ ಇದೆ, ಅದು ನಾನು ಯಾವಾಗಲೂ ಮನೆಗೆ ಉಪಯೋಗಿಸೋದು ಕಡಿಮೆ. ನಾವು ಹಪ್ಪಳ ಹೊಯ್ತೀವಲ್ವ, ಆ ಟೈಮಲ್ಲಿ ಹಪ್ಪಳದಕ್ಕಿ ತಿರ್ಸೋಕ್ಕೆ ಅಂತ ತೊಗೊಂಡಿರೋ ಮಿಕ್ಸಿ ಅದು. ಅದನ್ನೇ ಈಗ ನಾನು ಸದ್ಯದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯಾಕಪ್ಪ ಈ ಥರ ಟವಲ್ ಸುತ್ತಾ ಇದ್ದೀನಿ ಅಂತ ನೀವು ಅನ್ಕೋಬೋದು. ನಂಗೆ ಯಾಕೋ ಗೊತ್ತಿಲ್ಲ, ಅದೊಂದು ಸ್ವಲ್ಪ ಬಿಸಿ ಇತ್ತು, ಅದೇನಾದರೂ ಹಾರುತ್ತೇನೋ ಅಂತ ಹೆದರಿ ನಾನು ಈ ಥರ ಟವಲ್ನ ಸುತ್ತದೆ. ಆದರೆ ಅದು ಹಾರಲಿಲ್ಲ. ಗೊತ್ತಲ್ವ, ಕೆಲವೊಂದು ಸಲ ನಾವು ಅಂದ್ಕೊಂಡಿದ್ದ ಆಗಲ್ಲ, ಅಂದ್ಕೊಳ್ದೇ ಇದ್ದಾಗ ಹಂಗಾಗುತ್ತೆ. ಒಗ್ಗರಣೆ ಹಾಕಿ ನಾನು ಈರುಳ್ಳಿ ಮತ್ತು ಟೊಮೆಟೊನೂ ಕೂಡ ಅದಕ್ಕೆ ಹಾಕಿದ್ದೀನಿ ಒಗ್ಗರಣೆಗೆ. ಆನಂತರ ಒಂದು ಸ್ವಲ್ಪ ಬಸಳೆ ಸೊಪ್ಪು ಹಾಕಿ ಒಗ್ಗರಣೆನ ನಾನು ಮಾಡಿದ್ದೆ. ಆದರೂ ನೀವು ಸೊಪ್ಪು ಹಾಕದೇ ಇದ್ರೂ ರುಬ್ಬಿರೋ ಖಾರ ಹಾಕಿ ಆ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಹುಳಿ ಹಾಗೆ ಬೆಲ್ಲ ಹಾಕಿ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಆದರೆ ಏನಾದರೂ ಒಂದು ತರಕಾರಿ ಹಾಕಿದ್ರೆ ಆರೋಗ್ಯಕ್ಕೂ ಒಳ್ಳೆಯದಲ್ವ, ಹಾಗಾಗಿ ನಾನು ಒಂದು ಸ್ವಲ್ಪ ತರಕಾರಿನ ಯೂಸ್ ಜಾಸ್ತಿ ಮಾಡ್ತೀನಿ. ಕೊನೆಗೆ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಸಾಂಬಾರು.
ನೀವು ವಿಡಿಯೋಗಳನ್ನ ನೋಡಿ ಬೇಕಿದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ ಇಡ್ಲಿ ಸಾಂಬಾರು ಅಂತ. ತುಂಬ ಚೆನ್ನಾಗಿದೆ. ಆ ಬೇಳೆ ಎಲ್ಲ ಬೇಯಿಸಿ ಮಾಡೋಂಥದ್ದು ಸಿಗುತ್ತೆ, ತುಂಬ ಥರ ಸಿಗುತ್ತೆ. ನೋಡಿದಾಗ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಥರದ್ದನ್ನು ಟ್ರೈ ಮಾಡಿ. ನಾನು ಕೂಡ ಇದನ್ನು ನೋಡಿ ಯೂಟ್ಯೂಬಲ್ಲಿ ನೋಡಿನೇ ಕಲ್ತಿರೋದು. ನನಗೂ ತುಂಬಾ ಇಷ್ಟ ಆಯಿತು ಆ ಸಾಂಬಾರು. ನಾನು ತುಂಬ ಇವಾಗ ಅದನ್ನೇ ಜಾಸ್ತಿ ಮಾಡ್ತೀನಿ. ಇನ್ನೇನಾದರೂ ಕೆಲಸದವ್ರು ಇದ್ದಾರೆ ಅಂದರೆ ಮಾತ್ರ ನಾನು ಮಾಮೂಲಿ ನಾನೆಲ್ಲ ಹೆಂಗೆ ಸಾಂಬಾರು ಮಾಡ್ತೀನೋ ಅದೇ ಥರ ಮಾಡ್ತೀನಿ. ನನಗೆ ಏನಾದರೂ ಆಗಲಿ ನಮ್ಮ ಮನೆ ಸಾಂಬಾರು ಪುಡಿ ಹಾಕಿ ಮಾಡಬೇಕು. ಇದಕ್ಕೆ ಮನೆ ಸಾಂಬಾರು ಪುಡಿ ಹಾಕಿನೇ ಮಾಡಿದ್ದು. ಆ ವಿಡಿಯೋದಲ್ಲೂ ಕೂಡ ಅದೇ ಥರ ಇದೆ. ಹಾಗೆ ಕೆಲಸಕ್ಕೆ ಬಂದಿದ್ದಾರಲ್ವ, ಅವರಿಗೆ ಮಧ್ಯಾಹ್ನ ಮಜ್ಜಿಗೆ ಕೊಡೋಕ್ಕಾಗುತ್ತೆ ಅಂತ ಮಜ್ಜಿಗೆನ ಕಡಿದೆ. ಆದರೆ ಇದು ಮಜ್ಜಿಗೆ ಅಷ್ಟೊಂದು ಹುಳಿ ಇರಲಿಲ್ಲ, ಸಿಹಿ ಸಿಹಿ ಇತ್ತು. ಆಮೇಲೆ ಮತ್ತೆ ಬೇರೆ ಮಜ್ಜಿಗೆ ಕಡಿದು ನಾನು ಅವರಿಗೆಲ್ಲ 12 ಗಂಟೆಗೆ ಮಜ್ಜಿಗೆನ ಕೊಟ್ಟೆ. ಹಾಗೆ ಚಟ್ನಿನೂ ಕೂಡ ರುಬ್ಬಿ ಆಯಿತು. ಇವತ್ತೇನೋ ಗೊತ್ತಿಲ್ಲ, ಸಾಂಬಾರು ಅಷ್ಟು ಚೆನ್ನಾಗಾಗಿತ್ತು, ಚಟ್ನಿ ಕೂಡ ಅಷ್ಟೇ ಚೆನ್ನಾಗಾಗಿತ್ತು. ಹಾಗಾಗಿ ಚಟ್ನಿ ಅಂತೂ ಉಳಿಲೇ ಇಲ್ಲ, ಸಾಂಬಾರು ಒಂದು ಸ್ವಲ್ಪ ಉಳಿದಿತ್ತು. ಈಗ ವಡೆಗೆ ನಾನು ನೆನೆಸಿದ್ದೆ ಅಲ್ಲ ಉದ್ದಿನಬೇಳೆನ, ಒಂಚೂರು ಬಿಸಿನೀರು ಹಾಕಿ ನೆನೆಸಿದ್ದೆ, ಚೂರು ಉಪ್ಪು ಹಾಗೆ ಸ್ವಲ್ಪ ಶುಂಠಿನ ಹಾಕಿದ್ದೀನಿ. ಹಾಗೆಯೇ ನಾನು ಸಂಡಿಗೆ ಮಾಡೋದು ತೋರಿಸಿದ್ದೆ ಅಲ್ವಾ, ಸಂಡಿಗೆಗೆ ನೀವು ತುಂಬ ಉಪ್ಪು ಹಾಕಬೇಡಿ, ಒಂಚೂರೇ ಉಪ್ಪು ಹಾಕಿ. ನಾನು ಸ್ವಲ್ಪ ಉಪ್ಪು ಹಾಕಿದ್ದು ಜಾಸ್ತಿಯಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟಿತ್ತು. ಎಷ್ಟೊಂದು ಸೊಪ್ಪು ತಂದಿದ್ದಾರೆ. ನಾನು ಮೆಂತ್ಯ ಸೊಪ್ಪು ತಂದಿರಲಿಲ್ಲ, ತನ್ನಿ ಅಂದಿದ್ದೀನಿ. ಒಂದು ಹೊರೆ ತಂದಿದ್ದಾರೆ, ಅವತ್ತು ತಂದಿರೋದು ಹಾಗೆ ಇದೆ. ಇವತ್ತು ನನಗೆ ಗೊತ್ತಿಲ್ಲ, ಚಿನ್ನಿ ಏನಂದ್ಲು ಗೊತ್ತಾ, ಏನು ಮಾಡಿದ್ದೆ ಅಂದು ಮಜ್ಜಿಗೆ ಒಗ್ಗರಣೆ ಹಾಕಿದ್ದೆ. ಅವ್ರಿಗೆ ಇಷ್ಟ ಅದು. ಅದೇನಾಗಿತ್ತು, ನಿನ್ನೆ ಉಪ್ಪು ಜಾಸ್ತಿ ಆಗ್ಬಿಟ್ಟಿತ್ತು. ಹಾಗಾಗಿ ನಾನು ಉಪ್ಪು ಕಮ್ಮಿ ಆದರೂ ಊಟ ಮಾಡ್ತೀನಿ, ಉಪ್ಪು ಜಾಸ್ತಿ ಆದರೂ ಊಟ ಮಾಡಲ್ಲ. ನಾನು ಕೊನೆ ತುತ್ತು ಇಷ್ಟ ಅನ್ನ ನಂಗೆ ಊಟ ಮಾಡೋಕ್ಕೆ ಆಗಲಿಲ್ಲ. ಇಬ್ಬರು ಮೊಸರು ಹಾಕೊಂಡು ಊಟ ಮಾಡಿದ್ವಿ. 2 ಸಲ ಉಪ್ಪು ಹಾಕಿದ್ದೀನಿ ಅನ್ಸುತ್ತೆ ಸಾರಿಗೆ. ಹಾಗಾಗಿತ್ತು. ಚಿನ್ನಿ ಅದೇ ಅಂತಿದ್ಲು, ಅಲ್ಲ ಡ್ಯಾಡಿಗೆ ಬರೀ ಮಜ್ಜಿಗೆನ ಊಟ ಮಾಡಿಸ್ತೀಯಲ್ಲ, ಪಲಾವ್ ಗಿಲಾವ್ ಏನಾದ್ರು ಒಂದು ಸ್ಪೆಷಲಾಗಿ ಮಾಡಿ ಹಾಕೋದಲ್ವಾ ಅಂತ ಅಂದ್ಲು. ನಂಗೆ ನೆನಪಾಯ್ತು. ಇವತ್ತೇನಾದರೂ ಸ್ಪೆಷಲ್ ಮಾಡೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಇವತ್ತು ಅಡುಗೆ ಶುರು ಮಾಡ್ತಾ ಇದ್ದೆ ಬೆಳಗ್ಗೆಯಿಂದ. ಇವತ್ತು ನಮ್ಮನೆಯವರು ಇರಲ್ಲಂತೆ, ಅವರಿಗೆ ಎಲ್ಲ ಒಂದು ಕಡೆ ಊಟಕ್ಕೆ ಕರೆದಿದ್ದಾರಂತೆ, ಹಾಗಾಗಿ ಹೋಗ್ತಾರಂತೆ. ಅದಕ್ಕೆ ನಾನಂದೆ, ನಾನು ಒಬ್ಬಳೆ ಹಂಗಾರೆ ಮೊಸಪ್ಪು ಮಾಡ್ಕೊಂಡ್ಲಾ ಅಂದೆ. ಅವರಿಗೂ ಭಾಳ ಇಷ್ಟ, ತುಂಬ ಚೆನ್ನಾಗಿ ಮಾಡ್ತೀನಿ ಅಂತೆ ಮೊಸಪ್ಪನ್ನ. ನಾನು ಅವರಿಗೂ ರಾತ್ರಿ ಮಾಡ್ಬೇಕಂತೆ. ಒಳ್ಳೇದಾಯ್ತು, ಯಾಕೊತ್ತಾ ಇಡ್ಲಿ ಇಳಿಸ್ಬೇಕಿತ್ತು. ಇಡ್ಲಿ ನಾನು ಅದಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡಿದ್ದೀನಿ. ರಾತ್ರಿ ಇಲ್ಲ ಇಡ್ಲಿ ಎಡವಟ್ಟಾಗಿದ್ದಾವಲ್ಲ, ಒಂಥರ ನೀರು ಚೆನ್ನಾಗಿದೆಯಲ್ಲ. ಏನಾಯಿತು? ಟೆಕ್ಸ್ಚರೇ ಚೆನ್ನಾಗಿದೆ ಸಾಕು. ಇಡ್ಲಿ ಸ್ವಲ್ಪ ಮೆತ್ತಗಾದಂಗೆ ಅನಿಸಿತ್ತು, ಆದರೆ ಆ ಥರ ಆಗಲಿಲ್ಲ. ಅದು ಬಿಸಿದು ಇಳಿಸಿದೆ ಅಲ್ವಾ, ಹಾಗಾಗಿ ಮೇಲೆ ನೀರಿತ್ತು. ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇಡ್ಲಿ ಚೆನ್ನಾಗಾಯಿತು. ಹಾಗೆ ವಡೆ ಕೂಡ ತುಂಬಾ ಚೆನ್ನಾಗಾಗಿತ್ತು. ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದೆ, ಉಳಿದಿರೋ ಹಿಟ್ಟನ್ನ ಹಾಗೆ ಇಟ್ಟೆ. ಇವತ್ತು ಮೊಸಪ್ಪು ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಏನು ಮಾಡಿದೆ ಅನ್ನೋದನ್ನು ನೀವು ವಿಡಿಯೋನ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ ತುಂಬ ದಿನ ಆಗಿತ್ತು ವಡೆ ಮಾಡ್ದೇ, ಹಾಗಾಗಿ ವಡೆ ಮಾಡಿದೆ. ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿತ್ತು. ಟೈಮ್ ನೋಡಿ 10 ಗಂಟೆ 10 ನಿಮಿಷ ಆಗಿದೆ. ಸೊಪ್ಪು ನನ್ನ ಹತ್ರ ಆಲ್ರೆಡಿ ಇತ್ತು ಫ್ರಿಜ್ಜಲ್ಲೂ. ಮತ್ತೆ ನಮ್ಮ ಮನೆಯವರು ಒಂದಿಷ್ಟು ಸೊಪ್ಪನ್ನ ತಂದಿದ್ದಾರೆ. ನಾನು ಅದೇ ಅವ್ರಿಗೆ ಅಂತ ಇದ್ದೆ, ಫ್ರೀಯಾಗಿ ಯಾರಾದರೂ ಸೊಪ್ಪು ಕೊಟ್ರಾ ಅಂತ. ಇಷ್ಟೊಂದು ಸೊಪ್ಪನ್ನ ತೊಗೊಂಡು ಬಂದಿದ್ದಾರೆ. ಅದು ಇಲ್ಲೊಬ್ರು ಮಾರಕ್ಕೆ ಬರ್ತಾರೆ, ಅವ್ರ ಹತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಪುದೀನ ಹೇಳಿರಲಿಲ್ಲ, ಏನಿಲ್ಲ, ಪುದೀನೂ ತೊಗೊಂಡು ಬಂದಿದ್ದಾರೆ. ಎಲ್ಲೋ ಮಗಳು ಫೋನಲ್ಲಿ ಹೇಳಿದ್ದು ಕೇಳಿಸ್ಕೊಂಡ್ರೋ ಏನೋ ಗೊತ್ತಿಲ್ಲ. ಪಲಾವ್ ಮಾಡು ಅಂತ ಹೇಳಿದ್ಲಲ್ವ, ಅದಕ್ಕೇನೋ ತಂದಿದ್ದಾರೋ ಏನೋ ಗೊತ್ತಿಲ್ಲ. ಸಬ್ಬಸಿಗೆ ಸೊಪ್ಪು ಮಾತ್ರ ಚೆನ್ನಾಗಿರಲಿಲ್ಲ. ಆಮೇಲೆ ಪನ್ನೀರ್ ತರೋದಕ್ಕೆ ಹೇಳಿದ್ದೆ, ಪನ್ನೀರು, ಹಾಲು, ಹಾಗೆ ಇದು ನಿಂಬೆಹಣ್ಣು ಕೂಡ ತಂದಿದ್ದಾರೆ. ಈಗ ಇದಿಷ್ಟನ್ನು ಕ್ಲೀನ್ ಮಾಡಿ ಉಳಿದಿರೋ ಕೆಲಸ ಮಾಡಬೇಕು. ಹಾಗೆ ನಮ್ಮ ಎದುರುಗಡೆ ಮನೆಯವರು ಪಪ್ಪಾಯ ಕೊಟ್ಟಿದ್ದರು, ಅದನ್ನು ಹೆಚ್ಚಿಟ್ರೆ ಅವರು ಒಂದು ಸ್ವಲ್ಪ ತಿಂದು ಹೋಗ್ತಾರೆ ಅಂತ. ನಾನು ತಿಂಡಿ ಜೊತೆಗೇ ಹೆಚ್ಚಿ ಇಡೋಣ ಅಂತ ಅಂದ್ಕೊಂಡಿದ್ದೆ. ಅವ್ರು ಯಾವಾಗಲೂ ತಿಂತಾರೆ ಆ ಥರ, ಇಲ್ಲಾಂದರೆ ಮಧ್ಯಾಹ್ನ 12 ಗಂಟೆಗೆ ಬಂದರೂ ಕೂಡ ತಿಂತಾರೆ. ಆದರೆ ನಂಗೆ ಅವಾಗ ಮರ್ತು ಹೋಗ್ಬಿಡ್ತು, ಹಾಗಾಗಿ ಈಗ ಹೆಚ್ಚಿ ಇಡ್ತಾ ಇದ್ದೀನಿ. ಸ್ವಲ್ಪ ಕಾಯಿ ಇತ್ತು, ಅದು ಇನ್ನೊಂದು ದಿನ ಬಿಟ್ಟು ಹೆಚ್ಚಿದ್ರೆ ಚೆನ್ನಾಗಿರ್ತಾಯಿತ್ತು. ಹಾಗೆ ಹಾಲು ತಂದಿದ್ರಲ್ವ, ಹಾಲನ್ನ ಕಾಯಕ್ಕಿಟ್ಬಿಟ್ಟು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ. ಇಡ್ಲಿ ಮಾಡಿದಾಗ ಗೊತ್ತಲ್ವ, ತುಂಬ ಪಾತ್ರೆಗಳಿರುತ್ತೆ. ಈಗ ಪಾತ್ರೆಗಳನ್ನ ಕೂಡ ವಾಶ್ ಮಾಡಬೇಕು.
ಹಾಲು ತಂದಿದ್ರಲ್ವ, ಸ್ವಲ್ಪ ಹಳೆ ಹಾಲು ಉಳಿದಿತ್ತು, ಮತ್ತು ಅದನ್ನೇನು ಫ್ರಿಜ್ಜಲ್ಲಿ ಇಡೋದು ಅಂತ ಹೇಳಿ ಸ್ವಲ್ಪ ಕಸ್ಟರ್ಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಬಾಳೆಹಣ್ಣು ಕೂಡ ಇತ್ತು, ಅದು ಇತ್ತಲ್ವ ಹಾಕಿ ಮಾಡೋಣ ಅಂತೇಳಿ. ಇದು ಮ್ಯಾಂಗೋ ಕಸ್ಟರ್ಡ್. ಇದು ಹೋದ್ಸಲ ನಾನು ಮ್ಯಾಂಗೋ ಸೀಸನಲ್ಲಿ ತಂದು ಮ್ಯಾಂಗೋದು ಐಸ್ ಕ್ರೀಮ್ ಮಾಡಿದ್ದೆ, ಚೆನ್ನಾಗಾಗಿತ್ತು. ಅದು ಉಳಿದಿತ್ತು, ಅದನ್ನು ಯಾಕೆ ಮತ್ತೆ ಸುಮ್ಮನೆ ವೇಸ್ಟ್ ಮಾಡೋದು, ಇನ್ನೊಂದು ಚೂರಿತ್ತು, ಹಾಗೆ ಅದನ್ನೇ ಹಾಕಿ ಈಗ ಮಾಡ್ತಾಯಿದ್ದೀನಿ. ತಣ್ಣನ ಹಾಲಿಗೆ ಒಂದು 2 ಚಮಚದಷ್ಟು ಕಸ್ಟರ್ಡ್ ಹಾಕಿದ್ದೀನಿ. ಹಾಲನ್ನು ಕುದಿಯೋಕ್ಕಿಟ್ಟು ಆ ಕಸ್ಟರ್ಡ್ನ ಅದಕ್ಕೆ ಸೇರಿಸಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಆನಂತರ ಅದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಸಹಿ, ತಿನ್ನೋ ಟೈಮಲ್ಲಿ ತೆಗೆದು ನಿಮ್ಗೆ ಯಾವ್ಯಾವ ಥರ ಹಣ್ಣುಗಳು ಬೇಕೋ ಅದು, ಮತ್ತು ಡ್ರೈ ಫ್ರೂಟ್ಸ್ನ ಹಾಕಬೇಕು. ಮತ್ತು ತುಂಬ ಕಸ್ಟರ್ಡ್ ಹಾಕಬೇಡಿ, ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕದು. ಯಾಕಂದರೆ ತುಂಬ ಕಸ್ಟರ್ಡ್ ಹಾಕಿದ್ರೆ ತುಂಬ ಗಟ್ಟಿಯಾಗುತ್ತೆ, ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಶಾವಿಗೆ ಹಾಗೇ ಇತ್ತು ಇಲ್ಲೇ ಡೈನಿಂಗ್ ಟೇಬಲ್ ಹತ್ರನೇ. ಇವತ್ತೇನಾದರೂ ಆಗಲಿ ಇದಕ್ಕೊಂದು ಮುಕ್ತಿ ಕಾಣಿಸೋಣ ಅಂತ ಹೇಳಿ ಇವತ್ತು ಇದನ್ನು ಒಣಗಿಸ್ತಾ ಇದ್ದೀನಿ. ಬಿಸಿಲಿಗೆ ಹಾಕೋಣ ಅನ್ನೋದು ಮರೆಯೋದು ಮಾಡ್ತಾಯಿದ್ದೆ. ಇವತ್ತು ಏನಾದರೂ ಆಗಲಿ ಅಂತ ಹೇಳಿ ಇವತ್ತು ನಾನು ತಂದಿರೋದನ್ನು ಬಿಚ್ಚಿ ಕೂಡ ನೋಡಿರಲಿಲ್ಲ ಹೇಗಿದೆ ಅಂತ ಹೇಳಿ. 2 kgದು ಅದು ಪ್ಯಾಕೆಟ್, ಅದನ್ನು ಕೂಡ ಒಣಗಿಸಿ ಎಲ್ಲ ಬಂದಾಯಿತು. ಟೈಮ್ ಬಂದು 12 ಗಂಟೆ ಆಯಿತು. ಕೆಲಸಕ್ಕೆ ಬಂದಿದ್ರಲ್ವ, ತುಂಬ ಬಿಸಿಲಿದೆ, ಹಾಗಾಗಿ ಅವರಿಗೆ ಸ್ವಲ್ಪ ಮಜ್ಜಿಗೆನ ಹದ ಮಾಡಿದೆ ನಾನು, ಶುಂಠಿ ಅದೆಲ್ಲ ಹಾಕಿ. ಈಗ ಅವರಿಗೂ ಕೂಡ ಹೋಗಿ ಮಜ್ಜಿಗೆನ ಕೊಡಬೇಕು. ಹಾಗೆ ನನ್ನ ಕೈ ತುಂಬ ಅಂದರೆ ತುಂಬ ಟ್ಯಾನ್ ಆಗಿತ್ತು, ಅದಕ್ಕೇ ಒಂದು ಹೋಮ್ ಮೇಡ್ ಟ್ಯಾನ್ ರಿಮೂವರ್ ಮಾಡ್ಕೊಂಡಿದ್ದೀನಿ. ಕಾಫಿ ಪುಡಿ, ಕಡಲೆ ಹಿಟ್ಟು, ಸ್ವಲ್ಪ ಸಕ್ಕರೆ, ಆಮೇಲೆ ಒಂದು ಸ್ವಲ್ಪ ಇದು ಕೊಬ್ಬರಿ ಎಣ್ಣೆ ಹಾಕಿ ಟೊಮೆಟೊದಲ್ಲಿ ಈ ಥರ ಹಚ್ಕೊಬೇಕು. ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲ 10 ನಿಮಿಷ ಬಿಟ್ಟು ತಣ್ಣಗಿರೋ ನೀರಲ್ಲಿ ಮುಖ ತೊಳೆಯೋದು. ಆಮೇಲೆ ಕೈಗೂ ಕೂಡ ಹಚ್ಕೊಂಡು ನಾನು ತೊಳೆದೆ. 1 ವೀಕ್ ಇಲ್ಲ 15 ಡೇಸ್ ಅದನ್ನು ಯೂಸ್ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ನಂದು ಸ್ನಾನನೂ ಕೂಡ ಆಯಿತು. ಇವಾಗ ರಾಗಿ ಗಂಜಿನೂ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ, ಯಾವಾಗಲೂ ಮಾಡಬೇಕು ಅನ್ನೋದು ಮರೆಯೋದು, ಆ ಥರ ಮಾಡ್ತಾಯಿದ್ದೆ. ಹಾಗೆ ಚಿನ್ನಿಗೆ ನಾನು ಫೋನ್ ಮಾಡಿದೆ. ಆಮೇಲೆ ಅವಳು ಏನು ಮಾಡ್ತಿದ್ದೀಯಾ ಅಂದ್ಲು. ಏನಿಲ್ಲ, ಹೀಗೆ ಸ್ನಾನ ಮಾಡಿ ಕುತ್ಕೊಂಡಿದ್ದೆ ಅಂತ ಹೇಳಿದೆ. ಏನು ಅಡುಗೆ ಅಂತ ಕೇಳಿದ್ಲು. ಡ್ಯಾಡಿ ಇಲ್ಲಲ್ಲ, ನಾನು ಏನೂ ಮಾಡಲ್ಲ ಕಣೆ ಅಂತ ಅಂದೆ. ಆಮೇಲೆ ನೆನ್ನೆದೇ ಸ್ವಲ್ಪ ಅನ್ನ ಇದೆ, ಅದಕ್ಕೆ ಏನಾದರೂ ಒಗ್ಗರಣೆ ಹಾಕ್ಕೊಂಡ್ಲಾ ಅಂದ್ಕೊಂಡಿದ್ದೀನಿ ಅಂದೆ. ಅದಕ್ಕೆ ಅವಳು ಒಂದು ರೆಸಿಪಿನ ಕಳಿಸಿದ್ಲು. ಇವತ್ತು ಸಂಡೇ ಆಗಿತ್ತು, ಹಾಗಾಗಿ ಒಂದು ರೆಸಿಪಿನ ಅವಳೇ ಬರೆದು ಕಳಿಸಿದ್ಲು. ಅವಳ ಫ್ರೆಂಡ್ ಏನೋ ಇದನ್ನು ಮಾಡ್ಕೊಂಡು ಬರ್ತಾಳಂತೆ, ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ನೋಡು ಮಮ್ಮಿ ಅಂತ ಹೇಳಿದ್ಲು. ಅದಕ್ಕೇ ಅದನ್ನು ಮಾಡ್ಕೊತಾ ಇದ್ದೀನಿ. ಬೀನ್ಸು ಮತ್ತು ಕ್ಯಾರೆಟ್, ಈರುಳ್ಳಿ, ಆಮೇಲೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಈರುಳ್ಳಿ ಹಾಕಬೇಡ ಅಂತ ಹೇಳಿದ್ಲು. ಅವಳು ಬ್ರಾಹ್ಮಿನ್ನಂತೆ, ಅವಳು ಈರುಳ್ಳಿ ಹಾಕಲ್ವಂತೆ. ನಮ್ಮ ಲಿಂಗಾಯತ್ರಿಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿದ್ರೆ ನಡೆಯಲ್ವಲ್ಲ, ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿನೂ ಹಾಕ್ಕೊಂಡೆ. ಆಮೇಲೆ ಶುಂಠಿನ ಸ್ವಲ್ಪ ತುರಿದು ಹಾಕು ಅಂತ ಹೇಳಿದ್ಲು, ಹಾಗಾಗಿ ಶುಂಠಿನೂ ಕೂಡ ತುರಿದು ಹಾಕಿದ್ದೀನಿ. ನಮ್ಮ ಚಿನ್ನಿಗೆ ಸಬ್ಬಸಿಗೆ ಸೊಪ್ಪು ಇಷ್ಟ ಅಲ್ವಾ, ಅವಳು ಕೂಡ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡು ಬರ್ತಾಳಂತೆ. ಹಾಗಾಗಿ ಸಬ್ಬಸಿಗೆ ಸೊಪ್ಪನ್ನು ಹಾಕಲೇಬೇಕು ಅಂತ ಹೇಳಿದ್ಲು. ಅದಕ್ಕೆ ನಾನು ಹಾಕ್ಲೋ ಬೇಡವೋ ಅಂತ ಒಂದು ಕಟ್ಟಲ್ಲಿ ಒಂದು 1/4 ಭಾಗನ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಸಬ್ಬಸಿಗೆ ಸೊಪ್ಪು ಇಷ್ಟ ಆಗೋರು ಅದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಒಗ್ಗರಣೆಗೆ ನಾನು ಉದ್ದಿನಬೇಳೆ, ಕಡಲೆಬೇಳೆ ಹಾಕಿದ್ದೀನಿ. ಶೇಂಗಾ ಬೇಕಾದರೆ ಹಾಕ್ಕೊಳ್ಳಿ, ಅವಳೇನು ಹೇಳಿರಲಿಲ್ಲ, ಹಾಗಾಗಿ ನಾನು ಹಾಕಲಿಲ್ಲ. ಈರುಳ್ಳಿ ಕೆಂಪಾದ ನಂತರ ನಾನು ಹಸಿಮೆಣಸು ಹಾಕಿದ್ದೀನಿ. ಆನಂತರ ಎಲ್ಲ ತರಕಾರಿಗಳನ್ನೂ ಹಾಕಿ ಅದೇ ಒಗ್ಗರಣೆಲೆ ಅದನ್ನು ಚೆನ್ನಾಗಿ ಬಾಡಿಸ್ಬಿಟ್ಟು ಒಂಚೂರು ಅರಿಶಿನ ಹಾಕಿದ್ದೀನಿ. ಹಾಗೆಯೇ ಬೇಕಿದ್ದರೆ ನೀವು ಒಂಚೂರು ಕಾಯಿ ತುರಿನೂ ಕೂಡ ಹಾಕ್ಬೋದು. ಅದೇನೂ ಹಾಕಲಿಲ್ಲ ನಾನು. ಇಷ್ಟನ್ನು ಮಾಡಿಕೊಂಡೆ. ಆದರೆ ಒಗ್ಗರಣೆ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು ನನಗೆ. ಆಮೇಲೆ ಅದರಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನಾನು ಚಿತ್ರಾನ್ನದ ಥರ ಕಲಿಸ್ಕೊಂಡೆ, ಉಳಿದಿರೋದನ್ನು ಹಾಗೆ ಒಗ್ಗರಣೆನ ಇಟ್ಕೊಂಡೆ. ಆನಂತರ ಅದನ್ನು ಉಪ್ಪನ್ನ ಹಾಕಿದ್ದೀನಿ. ಕೊನೆಗೆ ನಾವು ಚಿತ್ರಾನ್ನ ಎಲ್ಲ ಹಚ್ತೀವಲ್ವ, ಅದಾದ ನಂತರ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನ ಉದುರಿಸ್ಕೊಂಡ್ರೆ ತುಂಬ ಚೆನ್ನಾಗಾಗಿತ್ತು. ಖಂಡಿತ ಇದನ್ನು ಟ್ರೈ ಮಾಡಿ. ಮನೆಯವ್ರು ಇಲ್ದಿದ್ರೆ ಏನಾಯಿತು, ನಾನೇ ಇವತ್ತು ಸ್ಪೆಷಲಾಗಿ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ ನಾನು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತಲೇ ಇದ್ದೆ. ಆಮೇಲೆ ಗೊತ್ತಲ್ವ, ಅವರು ಇಲ್ಲ. ಆಮೇಲೆ ಅದೇ ಅನ್ನನ ಬಿಸಿ ಮಾಡ್ಕೊಂಡು ಮೊಸರನ್ನ ತಿನ್ನೋಣ ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಇಷ್ಟೆಲ್ಲ ಥರದ ಬಗೆ ಆಯಿತು. ಕಸ್ಟರ್ಡ್ಗೂ ಕೂಡ ಎಲ್ಲ ಥರದ ಫ್ರೂಟ್ಸ್ ಹಾಕಿದ್ದೀನಿ, ಒಂದಷ್ಟು ಡ್ರೈ ಫ್ರೂಟ್ಸನ್ನು ಹಾಕಿದ್ದೀನಿ. ಹಾಗೆ ಈಗ ನಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈ ಥರ ಚಿತ್ರಾನ್ನ ಕಲಿಸ್ಕೊತಾ ಇದ್ದೀನಿ. ಖಂಡಿತ ಇದನ್ನು ಟ್ರೈ ಮಾಡಿ. ಬರೀ ಚಿತ್ರಾನ್ನ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ನನಗೆ ಚಿತ್ರಾನ್ನ ಮತ್ತು ಪುಳಿಯೋಗರೆ ಎಲ್ಲ ಆದಾಗ ಸ್ವಲ್ಪ ಕೋಸಂಬರಿ ಇರಬೇಕಾಗುತ್ತೆ. ಹಾಗಾಗಿ ನಾನು ಹೆಸರುಬೇಳೆನ ನೆನೆಸಿಟ್ಕೊಂಡಿದ್ದೆ. ಆಮೇಲೆ ಸೌತೆಕಾಯಿ, ಕ್ಯಾರೆಟು ಹಾಕ್ಕೊಂಡು ಒಂದು ಸ್ವಲ್ಪ ಕೋಸಂಬರಿ ಕೂಡ ಮಾಡಿಕೊಂಡೆ. ಈಗ ಊಟದ ಸಮಯ. ನೆನ್ನೆ ಅನ್ನ ಆಗಿದ್ದಕ್ಕೆ ನಾನು ಒಂಚೂರು ಅದರಲ್ಲೇ ಸ್ವಲ್ಪ ಬಿಸಿ ಮಾಡಿಕೊಂಡೆ. ನೀವು ಬಿಸಿ ಅನ್ನದಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಇದು. ಬೇಕಿದ್ರೆ ನೀವು ಶೇಂಗಾ ಕೂಡ ಹಾಕ್ಕೋಬಹುದು. ಇವತ್ತು ಊಟ ಇದಾಗಿತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.